ಇನ್ನು ರಾಮನಗರ ಜಿಲ್ಲೆಯಲ್ಲಿ ಕೊಲೆ ಆರೋಪಿಯನ್ನ ಅರೆಸ್ಟ್ ಮಾಡುವಂತಹ ಸಂದರ್ಭದಲ್ಲಿ ಆ ಕೊಲೆ ಆರೋಪಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾ ಇದ್ದ. ಹಾಗಾಗಿ ಅವನ ಮೇಲೆ ಫೈರ್ ಮಾಡಲಾಗಿದೆ. ರಾಮನಗರ ಜಿಲ್ಲೆಗೆ ಸ್ಟೋರಿ ಇದು. ಒಂದು ಕೊಲೆಯ ಆರೋಪಿಯನ್ನ ಬಂಧಿಸೋದಕ್ಕೆ ಹೋದಂತಹ ಸಂದರ್ಭದಲ್ಲಿ ಆರೋಪಿ ಶ್ರೀನಿವಾಸ್ ಅನ್ನೋನು ಎಸ್ಕೇಪ್ ಆಗೋದಕ್ಕೆ ಮುಂದಾದಾಗ ಕಾಲಿಗೆ ಪೊಲೀಸರು ಗುಂಡೇಟು ಹೊಡೆದಿದ್ದಾರೆ. ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಗಬ್ಬಾಡಿ ಕೆರೆಯ ಬಳಿ ಫೈರ್ ಆಗಿರೋದಿದು. ಕಾಂಗ್ರೆಸ್ ಮುಖಂಡ ನಂಜೇಶ್ನ ಕೊಲೆ ಮಾಡಿದ್ರು ಈ ಹಂತಕರು. ಈ ಕೊಲೆ ಪ್ರಕರಣದ A1 ಅಂದ್ರೆ ಆರೋಪಿ ನಂಬರ್ 1 ಇದೇ ಶ್ರೀನಿವಾಸ್. ಇವತ್ತು ಬೆಳಗ್ಗೆ ಇವನನ್ನು ಅರೆಸ್ಟ್ ಮಾಡೋದಕ್ಕೆ ಹೋದಂಥ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದಂತೆ 4 ಜನ ಈತ ಸೇರಿ ಕನಕಪುರ ಟೌನ್ ಇನ್ಸ್ಪೆಕ್ಟರ್ ಅನಂತರವರು ಫೈರ್ ಮಾಡಿದ್ದಾರೆ. A1 ಶ್ರೀನಿವಾಸ್ ಸೇರಿದಂತೆ 4 ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈಗ ಪೊಲೀಸ್ ಸಿಬ್ಬಂದಿ ರಮೇಶ್ ಮೇಲೂ ಕೂಡ ಹಲ್ಲೆ ಮಾಡಿರ್ತಾರೆ. ಸಣ್ಣ ಪುಟ್ಟ ಗಾಯಗಳಾಗಿರುತ್ತೆ. ಸೊ ಹಾಗಾಗಿ ಫೈರ್ ಮಾಡ್ತಾರೆ. ಫೈರ್ ಮಾಡಿದಂಥ ಸಂದರ್ಭದಲ್ಲಿ ಈಗ 4 ಜನನ್ನ ಅರೆಸ್ಟ್ ಮಾಡಿದ್ದಾರೆ. ಪ್ರಮುಖವಾದಂಥ ಆರೋಪಿ ಈತ A1 ಶ್ರೀನಿವಾಸ್ ಅನ್ನೋನು. ಕಾಂಗ್ರೆಸ್ನ ಮುಖಂಡ ನಂಜೇಶ್ ಅನ್ನೋರ ಕೊಲೆಯ ಪ್ರಕರಣದ ಹಂತಕರು ಇವರೆಲ್ಲರೂ. ಈ ಪ್ರಕರಣದಲ್ಲಿ ಈಗ ಸದ್ಯಕ್ಕೆ ಇವತ್ತು ಬೆಳಗ್ಗೆ 4 ಜನನ ಅರೆಸ್ಟ್ ಮಾಡಿದ್ದಾರೆ. ಅದರಲ್ಲಿ ಈ 4 ಜನ ಪೊಲೀಸ್ ಮೇಲೆಯೇ ಹಲ್ಲೆ ಮಾಡೋದಕ್ಕೆ ಮುಂದಾಗಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡ್ತಾರೆ. ಆಗ ಆತ್ಮರಕ್ಷಣೆಗೆ ಜೊತೆಗೆ ಆರೋಪಿಗಳನ್ನು ಹೇಗಾದರೂ ಸರಿ ಹಿಡಿಬೇಕಲ್ಲ. ಸೊ ನಮ್ಮ ಮೇಲೆ ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ರು ಅಂತೇಳಿ ಆತ್ಮರಕ್ಷಣೆಗಾಗಿ ಫೈರ್ ಮಾಡ್ತಾರೆ. ಕಾಲಿಗೆ ಗುಂಡೇಟು ಹೊಡಿತಾರೆ. ಅರೆಸ್ಟ್ ಮಾಡ್ತಾರೆ 4 ಜನನ್ನ. ಆರೋಪಿಗಳ ಫೋಟೋಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಪ್ರಾಥಮಿಕ ಹಂತದ ಚಿಕಿತ್ಸೆಯೂ ಕೂಡ ಆಗ್ತಾ ಇದೆ. ಈಗ ಇವತ್ತು ಬೆಳಗ್ಗೆ ಅರೆಸ್ಟ್ ಮಾಡೋಕ್ಕೆ ಹೋದಂಥ ಸಂದರ್ಭದಲ್ಲಿ ಎಸ್ಕೇಪ್ ಆಗೋದಕ್ಕೆ ಟ್ರೈ ಮಾಡಿದ್ರು 4 ಜನ. ಪೊಲೀಸ್ ಸಿಬ್ಬಂದಿ ರಮೇಶ್ ಇವ್ರ ಮೇಲೂ ಕೂಡ ಹಲ್ಲೆ ಮಾಡಿರ್ತಾರೆ ಈ ಆರೋಪಿಗಳು. ಇದು ರಾಮನಗರ ಜಿಲ್ಲೆಯ ಹಾರೋಹಳ್ಳಿ ತಾಲೂಕಿನ ಗಬ್ಬಾಡಿಯ ಕೆರೆ ಬಳಿ ಈ ಫೈರಿಂಗ್ ಆಗಿರೋದು. ಘಟನಾ ಸ್ಥಳದ ವಿಜುವಲ್ಸ್ಗಳು ಒಂದು ಕಡೆ ಗಮನಿಸ್ತಾ ಇದ್ದೀರಿ. ಕಾಂಗ್ರೆಸ್ ಮುಖಂಡ ನಂಜೇಶ್ನ ಕೊಲೆ ಪ್ರಕರಣದ ಹಂತಕರಿಗವರೆಲ್ಲರೂ. ಅನಂತ್ ಇನ್ಸ್ಪೆಕ್ಟರ್ ಇವರೇನೆ, ಡೇರ್ ಆ್ಯಂಡ್ ಡೆವಿಲ್ ಆಫೀಸರ್ಸ್, ಕನಕಪುರ ಟೌನ್ ಇನ್ಸ್ಪೆಕ್ಟರ್ ಇವರೇ ಈ ಆರೋಪಿ ಶ್ರೀನಿವಾಸ್ನ ಆರೋಪಿ ಶ್ರೀನಿವಾಸ್ಗೆ ಗುಂಡೇಟು ಹಾಕಿದ್ದು.